ದರೋಡೆ ರಾಜ್ಯಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಕರ್ನಾಟಕ ಮತ್ತೊಂದು ಲಲ್ಲು ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು ದರೋಡೆ ರಾಜ್ಯ ಅಂತೇಳಿ ಫೇಮಸ್ ಆಗಿತ್ತು. ಈಗ ಕರ್ನಾಟಕನೂ ಕೂಡ ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂಥದ್ದು ನಿಜಕ್ಕೂ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೈಗನ್ನಡಿ ಇರತಕ್ಕಂಥ ಘಟನೆ ಮಂಗಳೂರಲ್ಲಾಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಚಿನ್ನ, ಎಷ್ಟಪ್ಪ, 15 ಕೋಟಿ 5 ಮಿನಿಟ್ಸ್ 5 ನಿಮಿಷದಲ್ಲಿ 15 ಕೋಟಿ ಲೂಟಿ. ಇದು ಸ್ಯಾಂಡಲ್ವುಡ್ ಸಿನಿಮಾ ಅಲ್ಲ, ಹಾಲಿವುಡ್ ಸಿನಿಮಾ ಅಲ್ಲ, ಇದು ಬಾಲಿವುಡ್ ಸಿನಿಮಾ ಅಲ್ಲ, ಇದು ಹಾಲಿವುಡ್ ಸಿನಿಮಾ. ಹಾಲಿವುಡ್ ಸಿನಿಮಾದಲ್ಲೂ ಈ ಥರದ ಸಿನಿಮಾ ನಾವು ನೋಡೇ ಇಲ್ಲ. 5 ನಿಮಿಷದಲ್ಲಿ 15 ಕೋಟಿ ಚಿನ್ನಾಭರಣ, ಸುಮಾರು 90 ಲಕ್ಷಕ್ಕೂ ಹೆಚ್ಚು ಹಣವನ್ನು ಲೂಟಿ ಮಾಡಿ ಸಿನಿಮಾದ ರೀತಿ ಪರಾರಿಯಾಗಿದ್ದಾರೆ. ಬಿಡ, ಸಿನಿಮಾದ ರೀತಿ ಪರಾರಿಯಾಗಿದ್ದಾರೆ. ಅದು CM ಅವರು ಹೋಗ್ತಾರೆ ಅಂತ ಗೊತ್ತಿದ್ದು ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದರೋಡೆಕೋರರ ಧೈರ್ಯ ಎಷ್ಟು, ಅವ್ರಿಗೆ ಎಷ್ಟು ಕಾನೂನು, ಕರ್ನಾಟಕದ ಪೊಲೀಸರ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಆದರೆ ಕರ್ನಾಟಕದ ಪೊಲೀಸರಿಗೆ ಏನು ಘನತೆ ಗೌರವ ಹಿಂದೆ ಇತ್ತು ಅದೆಲ್ಲ ಇವತ್ತು ಮಣ್ಣು ಪಾಲಾಗೋಯ್ತು. ಇದು ದೇಶದ ಸುದ್ದಿ. ಇದು ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಪಟ್ ಅಂತೇಳಿ 2,000 ರೂಪಾಯಿ ನಿಮ್ಮ ಜೇಬಿಗೆ ಅಂತ ಹೇಳಿದ್ರು. ಇಲ್ಲಿ 5 ನಿಮಿಷದಲ್ಲಿ ಪಟ್ ಅಂತೇಳಿ 15 ಕೋಟಿ ಚಿನ್ನಾಭರಣ ಲೂಟಿ ದರೋಡೆಕೋರರ ಜೋಬಿಗೆ. ಇದು ಇವತ್ತು ಮುಖ್ಯಮಂತ್ರಿಗಳು ಆ ಜಿಲ್ಲೆಯಲ್ಲಿದ್ದಾಗ ನಡೆದಂಥ ಘಟನೆ. ಅಂದರೆ ಮುಖ್ಯಮಂತ್ರಿಗಳ ಒಂಥರ ಸಮಕ್ಷಮ ಅಂತಲೇ ಹೇಳ್ಬೋದು. ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಹಿಡಿತಾ ಇದೆ, ಅಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಹಿಡಿತಾ ಇದೆ ಅನ್ನೋದು ಒಂದು ಕೈಗನ್ನಡಿ. ಇದೊಂದು ಕೈಗನ್ನಡಿ ಆಯಿತು. ಪಾಪ ನಾನು ಕರುಣೆ ಇದೆ ಮುಖ್ಯಮಂತ್ರಿಗಳ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ. ಪೊಲೀಸ್ ಅಧಿಕಾರಿಗಳೆಲ್ಲ ಕರೆದುಬಿಟ್ಟು, ಏನಪ್ಪ ನೀವೆಲ್ಲ ಇದ್ದು ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಹೇಳಿದ್ದಾರೆ. ಅಸಹಾಯಕ ಮುಖ್ಯಮಂತ್ರಿ, ನೀವೆಲ್ಲ ಇದ್ದು ಹಿಂಗಾಯ್ತಾನಪ್ಪ ಅಂತೇಳಿ ಅಸಹಾಯಕತೆಯನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಒಂದು ಉದಾಹರಣೆ. ಅದೇ ರೀತಿ ನೀವು ಬೀದರಲ್ಲಿ ಹಾಡು ಹಗಲು ಅದು 11 ಗಂಟೆ ಅಂದ್ರೆ ಪೀಕ್ ಅವರ್ಸ್ ಅಂತ. ಅಂದರೆ ಎಲ್ಲ ಆಫೀಸ್ಗಳು ಓಪನ್ನು, ಎಲ್ಲ ಪೊಲೀಸರು ಬೀಟಲ್ಲಿರ್ತಾರೆ, ಎಲ್ಲ ಬಿಸ್ನೆಸ್ ಮ್ಯಾನು ರೋಡಲ್ಲಿರ್ತಾರೆ. ಇಂಥ ಒಂದು ಬ್ಯುಸಿಯಾದಂಥ ಸಮಯದಲ್ಲೇ ಯಾರು ATMಗಳಿಗೆ ಹಣ ಹಾಕೋಕ್ಕೆ ದುಡ್ಡು ತೊಗೊಂಡೋಗ್ತಾ ಇರ್ತಾರೆ ಆ ಸಿಬ್ಬಂದಿ, ಅವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಹಾಡುವಾಗಲೇ ಒಬ್ಬರು ಸತ್ತಿದ್ದಾರೆ, ಇನ್ನೊಬ್ಬರು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಏನಾದರೂ ಕಿಂಚಿತ್ ಬೆಲೆ ಇದೆಯಾ? ಹಾಡುವಾಗಲೇ ಈ ಥರ ATMಗಳ ಹಣವನ್ನು ಲೂಟಿ ಹೊಡಿತಾರೆ ಅಂದರೆ ಇದು ನಾವು ಇನ್ನೇನಕ್ಕೆ ಹೇಳಕ್ಕೆ ಸಾಧ್ಯ? ಇದು ದರೋಡೆಕಾರರಿಗೆ ಸ್ವರ್ಗದ ಸರ್ಕಾರ ಇದು.
ದರೋಡೆಕೋರರಿಗೆ ಸ್ವರ್ಗ ಇದು. ಬನ್ನಿ ದರೋಡೆ ಮಾಡ್ಕೊಂಡು ಇಷ್ಟು ದಿನ ಕರ್ನಾಟಕದವ್ರು ಮಾಡ್ತಾಯಿದ್ರು, ಈಗ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದು ದರೋಡೆ ಮಾಡಿ ಕೊಳ್ಳೆ ಹೊಡ್ಕೊಂಡು ಫ್ಲೈಟ್ಗಳಲ್ಲಿ ಹೋಗ್ತಾ ಇದ್ದಾರೆ, ಟ್ರೈನ್ಗಳಲ್ಲಿ ಹೋಗ್ತಾ ಇದ್ದಾರೆ, ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಗೃಹ ಸಚಿವರು ಇದ್ದಾರಾ? ಮುಖ್ಯಮಂತ್ರಿಗಳು ಇದ್ದಾರಾ? ಅದು ಜನಕ್ಕೆ ಇವತ್ತೊಂದು ಮರೀಚಿಕೆ ಆಗಿದೆ. ಜನ ಇನ್ಮೇಲೆ ಅವರ ಯಾರ್ಯಾರು ಬ್ಯಾಂಕ್ಗಳಿಗೆ ಹೋಗ್ತಾರೆ, ಇನ್ಮೇಲೆ ಅವರೇ ಅವರ ರಕ್ಷಣೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ. ಇನ್ಮೇಲೆ ಯಾರೂ ಕೂಡ ಹಿಂದೆ ಯಾರು ಹೋಗ್ತಾ ಇದ್ರಲ್ಲ ಬ್ಯಾಂಕ್ಗಳಲ್ಲಿ ಹಣ ಡ್ರಾ ಮಾಡೋಕ್ಕೆ, ಬಿಸ್ನೆಸ್ ಮ್ಯಾನ್ಗಳು, ರೈತರು, ಬೇರೆ ಬೇರೆಯವ್ರು ಹೋಗ್ತಾ ಇದ್ರು. ಅವ್ರು ಯಾರು ಕೂಡ ಈಗ ಆರಾಮ್ಸೆ ಹೋಗಿ ಡ್ರಾ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿದೆ, ಈ ಘಟನೆಯಿಂದ ಬೆಚ್ಚಿ ಬಿದ್ದಿದೆ. ಇದು ಒಂದು ರೀತಿ ಕರ್ನಾಟಕ ದರೋಡೆಕೋರರ ಜಾತ್ರೆ ನಡೀತಾ ಇದೆ. ನಾವೆಲ್ಲ ಬೇರೆ ಬೇರೆ ಜಾತ್ರೆಗಳು ನೋಡಿದ್ದೀವಿ, ಆದರೆ ಕರ್ನಾಟಕದಲ್ಲಿ ದರೋಡೆಕೋರರ ಜಾತ್ರೆ ಇದು. ಮತ್ತು ರೌಡಿಗಳ ಅಟ್ಟಹಾಸ. ಪೊಲೀಸರ ಬಳಿ ಗುಂಡಾರ್ಸಕ್ಕೆ ಪಿಸ್ತೂಲ್ ಇಲ್ಲ, ದರೋಡೆ ಕೈಯಲ್ಲಿ ಹೊಸ ಹೊಸ ವೆಪನ್ಗಳು, ಹೊಸ ಹೊಸ 47, 57 ಏನು ಬೇಕು, ಹೊಸ ಹೊಸ ವೆಪನ್ಸು, ಹೊಸ ಹೊಸ ಡ್ರ್ಯಾಗನ್ಸು, ಹೊಸ ಹೊಸ ಚಾಕುಗಳು, ಹೊಸ ಹೊಸ ಲಾಂಗುಗಳು. ಪೊಲೀಸರ ಕೈಲಿ ಏನೂ ಇಲ್ಲ, ಗುಂಡಾರ್ಸಕ್ಕೆ ಗನ್ ಇಲ್ಲ, ಗನ್ ಇದ್ದರೆ ಅವ್ರ ಹತ್ರ ಬುಲೆಟ್ ಇಲ್ಲ. ಆ ಪರಿಸ್ಥಿತಿ ಇವತ್ತು ಈ ಬೀದರ್ ಮತ್ತು ಮಂಗಳೂರಲ್ಲಾದ ಘಟನೆ ಇಡೀ ಕರ್ನಾಟಕ ಏನು ಪೊಲೀಸರು ಕೂಡ ತಲೆ ತಗ್ಗಿಸುವಂಥ ಒಂದು ಘಟನೆ. ಪೊಲೀಸರು ಆ ಬೀಟಲ್ಲಿದ್ರೂ ಕೂಡ, ಆ ಟೈಮಲ್ಲಿ ಬೀಟಲ್ಲಿರ್ತಾರೆ, ಬೀಟಲ್ಲಿದ್ದರೂ ಕೂಡ ಇನ್ನೂ ಯಾರನ್ನೂ ಬಂಧಿಸಿಲ್ಲ. ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ, ನಿಮ್ಮ ಟೋಲ್ಗಳೆಲ್ಲ ಏನಾಗ್ತಾವಪ್ಪ ಅಂತ. ಟೋಲ್ಗಳಲ್ಲಿ ನಾರ್ಮಲಿ ನಮ್ಮ ಪೊಲೀಸರು ಮುಫ್ತಿಯಲ್ಲಿ ಇದ್ದೇ ಇರ್ತಾರೆ. ಯಾಕಂದರೆ ಯಾರೇ ಪಾಸ್ ಆಗಬೇಕಾದ್ರೂ ಈಗಿನ ಸ್ಥಿತಿಯಲ್ಲಿ CCTV ಕ್ಯಾಮ್ರಾ ಮತ್ತು ಟೋಲ್ಗಳನ್ನು ದಾಟಿ ಹೋಗೋಕ್ಕಾಗೋದೇ ಇಲ್ಲ. ಆ ರೀತಿ ವ್ಯವಸ್ಥೆಗಳಿದೆ. ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪೊಲೀಸರ ಹತ್ರ ಅಂಗಲಾಚಿ, ಏನಪ್ಪ ಟೋಲ್ಗಳ ಹತ್ರ ನಿಮ್ಮ ಭದ್ರತಾ ವ್ಯವಸ್ಥೆ ಏನು ಅಂತ ಅಂದರೆ ಮುಖ್ಯಮಂತ್ರಿಗೆ ಮಾಹಿತಿ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಅದರ ಕನ್ನಡಿಯನ್ನು ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಲವ್ ಜಿಹಾದ್ ಆಯಿತು, ಪೊಲೀಸರ ಕ್ರಮ ಇಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರು, ಪೊಲೀಸರ ಕ್ರಮ ಇಲ್ಲ. ಮಂಡ್ಯ ಹನುಮಧ್ವಜ ಕಿತ್ತಾಕಿದ್ರು, ಪೊಲೀಸರ ಕ್ರಮ ಇಲ್ಲ. ಗಣೇಶ ಚತುರ್ಥಿ ನಾಗಮಂಗಲದಲ್ಲಿ ಗಲಭೆ ಆಯಿತು, ಕ್ರಮ ಇಲ್ಲ. ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನು ಸಂಕ್ರಾಂತಿ ದಿನ ಕುಯ್ದಾಕಿದ್ರು, ಏನು ಕ್ರಮ ಇಲ್ಲ. ಒಂದೇ ಎರಡು ಪ್ರತಿನಿತ್ಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎವ್ರಿ ಮಂತ್ ಒಂದು ಗಿಫ್ಟ್, ಎವ್ರಿ ಮಂತ್ ಒಂದು ಗಿಫ್ಟು. ಕಾನೂನು ವ್ಯವಸ್ಥೆಯ ಒಂದು ವ್ಯವಸ್ಥೆ ಇವತ್ತು ಹದಗೆಟ್ಟಿರೋವಂಥದ್ದು ನಾವು ನೋಡ್ತಾ ಇದ್ದೀರಿ. ಇವತ್ತು ಪೊಲೀಸ್ ಇಲಾಖೆ ಒಂದು ರೀತಿ ಈ ಟ್ರಾನ್ಸ್ಫರ್ ಮಾಫಿಯಾದಲ್ಲಿ ಸಿಕ್ಕಾಕೊಂಬಿಟ್ಟಿದ್ದಾರೆ. ಟ್ರಾನ್ಸ್ಫರ್ಗೋಸ್ಕರ ಹಣ ಕೊಟ್ಟು ಬಂದಂಥ ಅಧಿಕಾರಿಗಳಿಂದ ಏನನ್ನು ಬಯಸಕ್ಕೆ ಸಾಧ್ಯ? ಅವರು ಯಾವ ರೀತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ?
ಈ ವರ್ಗಾವಣೆ ದಂಧೆಯಿಂದ ಈಗಾಗಲೇ ಅಧಿಕಾರಿಗಳ ಸಾವಾಗ್ತಾ ಇದೆ. PSI ಸಾವಾಗಿದೆ, ಮತ್ತು ನಿಗಮಗಳ ಅಧಿಕಾರಿಗಳ ಸಾವಾಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಈ ಸರ್ಕಾರದಲ್ಲಿ ಹೆಚ್ಚಿರುವಂಥ ಟ್ರಾನ್ಸ್ಫರ್ ದಂಧೆಯ ಲೂಟಿ. ಈ ಲೂಟಿಯಿಂದ ಇವತ್ತು ಕರ್ನಾಟಕದ ಪೊಲೀಸರು ಏನು ಅವರ ಹಿರಿಮೆ ಗರಿಮೆ ಎಲ್ಲ ಇತ್ತು ಅದನ್ನು ಈ ಸರ್ಕಾರ ಬಂದ ಮೇಲೆ ಮಣ್ಣು ಪಾಲು ಮಾಡಿಬಿಟ್ಟಿದ್ದಾರೆ. ಇದು ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಇಷ್ಟು 20 ತಿಂಗಳಲ್ಲಿ ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಒಂದು ದಿನನೂ ಕೂಡ ಗೃಹ ಇಲಾಖೆಯನ್ನು ಕರೆದು ಯಾಕೆ ಹಿಂಗೆ ನಡೀತಾ ಇದೆ, ಏನು ತಪ್ಪಾಗಿದೆ, ಒಂದು ದಿನ ಪ್ರಶ್ನೆ ಮಾಡಿಲ್ಲ. ಅವ್ರಿಗೆ ಸಮಯ ಇಲ್ಲ ಅಂತ ಅನಿಸ್ತೈತೆ ಮುಖ್ಯಮಂತ್ರಿಗಳಿಗೆ. ಅವರು ಈ ಬೆಳಗಾವಿ ಅಧಿವೇಶನ ಆಮೇಲೆ ಬೆಳಗಾವಿಯ ಜಗಳ, ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಜಗಳ, DK ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಜಗಳ, CM ಕುರ್ಚಿಯ ಕಾದಾಟ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ನಿರ್ಗಮನ, ಇದರಲ್ಲಿ ಇಡೀ ಸರ್ಕಾರ ಮುಳುಗೋಗ್ಬಿಟ್ಟಿದೆ. ಆದ್ದರಿಂದನೇ ಹೇಳೋರು ಕೇಳೋರು ಯಾರು ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಯಥೇಚ್ಛವಾಗಿ ಅಧಿಕಾರಿಗಳು ಒಂಥರ ಕೈ ಚೆಲ್ಲಿ ಕೂತಿದ್ದಾರೆ. ಇಡೀ ರಾಜ್ಯದಲ್ಲಿರುವಂಥ IAS IPS ಅಧಿಕಾರಿಗಳು ಯಾರಿಗೂ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಇವರೆಲ್ಲ ಕುರ್ಚಿ ಕಾದಾಟದಲ್ಲಿ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಂತ ಸಲಾಮ್ ಹೊಡೆಯೋಕ್ಕೆ ಇವರೆಲ್ಲ ಕಾತಿದ್ದಾರೆ. ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಅಂತ ಕಾಂಗ್ರೆಸ್ ಪಾರ್ಟಿಯವ್ರು ಕಾಯ್ತಾ ಇದ್ದಾರೆ. ಈ ಗೊಂದಲದಲ್ಲಿ ಇಡೀ ರಾಜ್ಯ ಒಂದು ರೀತಿ ತಬ್ಬಲಿ ನೀನಾದೆ ಮಗನೇ ಅನ್ನೋ ರೀತಿ ಇಡೀ ರಾಜ್ಯ ಇವತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ತಬ್ಬಲಿ ಆಗೋಗ್ಬಿಟ್ಟಿದ್ದೀವಿ. ನಮಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ರಾಜ್ಯದ ಜನತೆಗೆ. ಆ ಪರಿಸ್ಥಿತಿಗೆ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಒಂದು ಪ್ರತಾಪಕ್ಕೆ ದೂಡ್ಬಿಟ್ಟಿದ್ದಾರೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಟ್ರಾನ್ಸ್ಫರಲ್ಲಿ ಲೂಟಿ. ಇದರಿಂದ ಈ ರಾಜ್ಯದಲ್ಲಿ ಒಂದು ರೀತಿ ಈ ದರೋಡೆಗಳ ರಾಜ್ಯ ಆಗಿ ಪರಿವರ್ತನೆ ಆಗಿರೋದು ರಾಜ್ಯದ ಜನರಲ್ಲಿ ಭಯ ಹುಟ್ಟಿಸುವಂಥ ಒಂದು ವಾತಾವರಣ ಆಗಿದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇನ್ನಾದ್ರೂ ಕುರ್ಚಿ ಜಗಳ ಬಿಟ್ಟು, ಅಧಿಕಾರದ ವ್ಯಾಮೋಹ ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಮುಂದೆ ಈ ರಾಜ್ಯದಲ್ಲಿರುವಂಥ ಎಲ್ಲ ಕೈಗಾರಿಕೆಗಳು ಎಲ್ಲ ಈ ರಾಜ್ಯವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿಗೆ ನೀವೇ ದೂಡ್ತಾ ಇದ್ದೀರಾ. ಈ ರಾಜ್ಯ ಇವತ್ತು ಆದಾಯನೂ ಕೂಡ ಇದರಿಂದ ಎಲ್ಲಿ ಕಾನೂನು ಸುವ್ಯವಸ್ಥೆ ಇರಲ್ಲೋ ಆ ರಾಜ್ಯದಲ್ಲಿ ಹೂಡಿಕೆದಾರರು ಬರಲ್ಲ. ಯಾಕೆ ಮೊದಲು ಬಿಹಾರದಲ್ಲಿ ಯಾಕೆ ಹೋಗ್ತಾ ಇರಲ್ಲ, ಕಲ್ಕಟ್ಟಾದಲ್ಲಿ ಯಾಕೆ ಹೋಗ್ತಾ ಇರಲ್ಲ? ಯಾಕಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಇರ್ತಾ ಇರಲಿಲ್ಲ. ಲಲ್ಲೂ ಪ್ರಸಾದ್ ಆಡಳಿತದಲ್ಲಿ ಮಮತಾ ಬ್ಯಾನರ್ಜಿ ಆಳ್ತದೆ. ಅದರಿಂದ ಕರ್ನಾಟಕ ವಿಶ್ವದ ಗಮನವನ್ನು ಸೆಳೆದಂಥ ಹೂಡಿಕೆದಾರರ ಒಂದು ಸ್ವರ್ಗ ಇದು ದರೋಡೆಕೋರರ ಸ್ವರ್ಗ ಆಗಿದೆ. ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ಇದು ದರೋಡೆಕೋರರ ಸ್ವರ್ಗ ಆಗಿದೆ. ಅದರ ಪಾಪಿಗಳು ಯಾರಾದರೂ ಇದ್ದರೆ ಅದು ಈ ಕಾಂಗ್ರೆಸ್ ಸರ್ಕಾರ. ಅವ್ರ ಡಿನ್ನರು ಎಲ್ಲರೂ ಅವ್ರವ್ರದೇ. ಈಗ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಗಳನ್ನು ಸುಮಾರು 300ಕ್ಕೇನು ಸಾವಿರಾರು ಜಾತಿಗಳು ಇದೆ ನಮ್ಮ ಕರ್ನಾಟಕದಲ್ಲಿ. ಸಬ್ ಕ್ಯಾಸ್ಟ್ಗಳೆಲ್ಲ ಹೋದರೆ ನೂರಾರು ಸಾವಿರಾರು ಆಗ್ತದೆ. ಒಕ್ಕಲಿಗರಲ್ಲೇ ಇದೆ, ಲಿಂಗಾಯತರಲ್ಲಿ ಇದೆ, SCಗಳಲ್ಲಿ ಇದೆ. ಎಲ್ಲರನ್ನ ಪ್ರತಿನಿಧಿಸುವಂಥ ಒಬ್ಬ ಸಂವಿಧಾನದ ಪ್ರಕಾರ, ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿ ಬೇಕು, ಮಂತ್ರಿಗಳು ಬೇಕು. ಇಲ್ಲಿ ಎಲ್ಲರೂ ಕೂಡ ಅವರವರ ಜಾತಿಯ ಡಿನ್ನರ್ ಮೀಟಿಂಗ್ಗಳು, ಪ್ರತಿಯೊಬ್ಬರು ಅವರವ್ರ ಜಾತಿಯ ಡಿನ್ನರ್ ಮೀಟಿಂಗ್ಗಳು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಹೇಳ್ತಾರೆ
ಕಳೆದ 20 ತಿಂಗಳಲ್ಲಿ 1000 ಸರಿ ಹೇಳ್ಬಿಟ್ಟಿದ್ದಾರೆ, ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ, ನಾನು. ಹಂಗೆ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ MLAಗಳು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಅಂತ ಅವರು 1000 ಸರಿ ಹೇಳಿದ್ದಾರೆ. ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ ಪಾರ್ಟಿಯವರೇ ಹೇಳಿದ್ದಾರೆ. ಮತ್ತು ಅದಕ್ಕೆ ಕೌಂಟ್ರಾಗಿ ಸಿದ್ದರಾಮಯ್ಯನವ್ರ ಪಾರ್ಟಿಯವರೆಲ್ಲ ಅವ್ರ ಗುಂಪು ಎಲ್ಲರೂ DK ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷರಿಂದ ಇಳಿಸುವಂಥ ಒಂದು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕುರ್ಚಿಯ ಜಗಳದಲ್ಲಿ ಕರ್ನಾಟಕದ ಜನ ಈ ರಸ್ತೆಗಳನ್ನು ನೋಡಿದ್ರೆ, ರಸ್ತೆಗಳು, ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವನ್ನು ನೋಡಿದ್ರೆ ಕರ್ನಾಟಕದ ಜನ ಇವರಿಗೆ ಶಾಪ ಹಾಕುವಂಥ ಪರಿಸ್ಥಿತಿ ಕಾಣ್ತಾರೆ. ಏನಾನ ಈಗ ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ಆಸ್ತಿ ಆಗಿದ್ರೆ ವಾಪಸ್ ಕೊಡ್ತಾ ಇದ್ದೀವಿ, ನಾವು ಟ್ಯಾಕ್ಸ್ ಕಟ್ತೀವಿ. ಇವಾಗ BJPಗೆ ವೋಟ್ ಹಾಕಿದಾರಲ್ಲಪ್ಪ, ಅವರು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಕಾಂಗ್ರೆಸ್ ಪಾರ್ಟಿ ಅವ್ರ ಅಪ್ಪನ ಮನೆಯಿಂದ ಏನು ತಂದು ಕೊಡ್ತಾ ಇಲ್ಲ. ಇದು ಕರ್ನಾಟಕದಲ್ಲಿರುವಂಥ 6 ಕೋಟಿ ಅಪ್ಪಂದಿರ ಆಸ್ತಿ, ಇದು ಕನ್ನಡಿಗರದು. ಕಾಂಗ್ರೆಸ್ ಅಪ್ಪಂದಿರ ಆಸ್ತಿ ಅಲ್ಲ. ನಾವು ಇದ್ದಾಗ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ಎಷ್ಟು ಅನುದಾನ ಕೊಟ್ಟರು? ಜಿಲ್ಲೆವಾರನೇ ತಗೊಳ್ಳಿ. ನಿಮ್ಮ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ? ಬಸವರಾಜ ಬೊಮ್ಮಾಯಿಯವರು ಎಷ್ಟು ಹಣ ಬಿಡುಗಡೆ ಮಾಡಿದರು ಅವರ 20 ತಿಂಗಳ ಅವಧಿಯಲ್ಲಿ? ನಿಮ್ಮ 20 ತಿಂಗಳ ಸಿದ್ದರಾಮಯ್ಯ ಆಡಳಿತ ಎಷ್ಟು ಬಿಡುಗಡೆ, ಶ್ವೇತಪತ್ರ ಬಿಡುಗಡೆ ಮಾಡಿ. ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ಹೇಳಿದ್ದೀರಿ, ಪಾಪ ಸರ್ಕಾರ ಅಲ್ಲ ಅಂತ ಹೇಳಿದ್ರೆ ಶ್ವೇತಪತ್ರ ಬಿಡುಗಡೆ ಮಾಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಿ. ಇದನ್ನು ನಾನು ಡಿಮ್ಯಾಂಡ್ ಮಾಡಿದ್ದೀನಿ, ಅದು ಸರಿ, ಅದಕ್ಕೆ ರಿಪ್ಲೈಯೇ ಇಲ್ಲ. ಮಾತೆತ್ತಿದ್ರೆ ಹಿಂದೆ ಸಾಲ ಬಿಟ್ಟು ಹೋಗ್ಬಿಟ್ಟಿದ್ರಂತೆ. ಏನು ಕರ್ನಾಟಕ 75 ವರ್ಷ ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲೆ ಆಯಿತು, ಅವತ್ತಿಂದ ಸಾಲನೇ ಇಲ್ಲ ಕರ್ನಾಟಕಕ್ಕೆ. ಏನು ಅವತ್ತಿಂದ ವಿಜಯನಗರ ಸಾಮ್ರಾಜ್ಯದ ಥರ ಏನು ಚಿನ್ನ ಬೆಳ್ಳಿ ರೋಡಲ್ಲಿ ಹಾಕೊಂಡು ಮಾರ್ತಾ ಇದ್ರ? ನೀವೇ ಇದ್ರಲ್ಲ 60 ವರ್ಷ. ನಿಮ್ಮ 60 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ ಅಂತ ಹೇಳಿ, ಬಿಡುಗಡೆ ಮಾಡಿ. ಹೇಳ್ತೀರಲ್ಲ ಸಾಲ ಬಿಟ್ಟೋಗವ್ರೆ ಅಂತ, ನಿಮ್ಮ 60 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ ರಾಜ್ಯದ ಜನತೆಗೆ ಕೊಡಿ. ನಾವು BJPಯವರು 9 ವರ್ಷದಲ್ಲಿ ಏನು ಸಾಲ ಮಾಡಿದ್ದೀರಿ ನಾವು ಕೂಡ ತಯಾರಿದ್ದೀವಿ. ಬಿಡುಗಡೆ ಮಾಡಿ ಅದನ್ನು. ಚಾಲೆಂಜ್, ನಾವು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀವಿ ನಿಮಗೆ. ನಾವು 9 ವರ್ಷ ಇದ್ದಾಗ ಎಷ್ಟು ಸಾಲ ಮಾಡಿದ್ದೀರಿ, ಎಷ್ಟು ಬಿಟ್ಟೋಗಿದ್ದೀರಿ? ನೀವು 60 ವರ್ಷದಲ್ಲಿ ಯಾವಾಗ ಎಷ್ಟೆಷ್ಟು ಬಿಟ್ಟೋಗಿದ್ದೀರಾ? ಲಾಭ, ಸಮೃದ್ಧಿ ಅಂದರೆ ಇವರು ಆಡಳಿತ ಮಾಡುವಾಗ 1 ನಯಾ ಪೈಸಾನೂ ಸಾಲ ತಗೊಂಡಿಲ್ಲ. ನಾವು BJP ಇರಲೇ ಇಲ್ಲಲ್ಲ. BJP ಪ್ರಾರಂಭ ಆಗಿದ್ದು ಯಾವಾಗ? 2009. ಅದರಿಂದ ಎಷ್ಟು ಸಾಲ ಇತ್ತು? ನಾವು ಮಾಡಿದ್ದೀರಾ ಸಾಲ? ನೀವೇ ತಾನೇ ಮನೆ ಆಳ್ರು ಸಾಲ ಮಾಡಿದ್ದು, ನೀವೇ ತಾನೇ ಸಾಲ ಮಾಡಿದ್ದು. ಅವಾಗ ಸಾಲ ಇಲ್ಲ ಅಂದರೆ ಹೇಳಿ ನೋಡೋಣ, ಬಿಡುಗಡೆ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಿಡುಗಡೆ ಮಾಡಿ. 2008-09ರಲ್ಲಿ ನಮ್ಮ ಸರ್ಕಾರ ಬಂತು, ಅದರಿಂದ ಎಷ್ಟು ಸಾಲ ಮಾಡಿದ್ರಿ ರಾಜ್ಯದ ಜನತೆ ಮುಂದೆ ಬಿಡುಗಡೆ ಮಾಡಿ. ಯಾಕೆ ಮಾಡಿದ್ರಿ? ನೀವು ಸಾಲ ಮಾಡಿದ್ರೆ ಅದು ರಾಜ್ಯದ ಅಭಿವೃದ್ಧಿಗೆ, BJPಯವರು ಸಾಲ ಮಾಡಿದ್ರೆ ಅದು ಅಕ್ರಮ. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ನೀವು ನಮ್ಮ ಕೈ ಬಿಟ್ಟೋಗ ಎಷ್ಟು ಸಾಲ ಕೊಟ್ಟಿದ್ರಿ ಅದನ್ನು ಬಿಡುಗಡೆ ಮಾಡಿ. ನೀವು ಲಾಭ ಮಾಡಿ ಇಟ್ಬಿಟ್ಟು ಹೋಗಿದ್ರೆ, ಲಾಭ ಮಾಡಿ ಎಕ್ಸಸ್ ಬಡ್ಜೆಟ್ ಮಾಡಿ, ಸಿದ್ದರಾಮಯ್ಯನವ್ರು ಕೊನೆ ಬಡ್ಜೆಟ್ ಮಾಡಿದ್ರಲ್ಲ, ಅವಾಗೇನಾನ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರಾ ಇಲ್ಲ ಉಳಿತಾಯ ಬಡ್ಜೆಟ್ ಮಾಡಿದ್ರ? ಹೇಳಿ ರಾಜ್ಯದ ಜನತೆ ಮುಂದೆ. ಬಸವರಾಜ ಬೊಮ್ಮಾಯಿಯವರು ಉಳಿತಾಯ ಬಡ್ಜೆಟ್ ಮಾಡಿಬಿಟ್ಟು ಹೋದ್ರು. ಬಿಟ್ಟು ಹೋಗ್ಬೇಕಾದ್ರೆ ಪ್ರಾವಿಷನ್ ಇತ್ತು, 25,000 ಕೋಟಿ ಹಣ ತಗೊಳಕ್ಕೆ ಪ್ರಾವಿಷನ್ ಇತ್ತು. ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಪ್ರಕಾರ ಬೇರೆ ಎಲ್ಲ ರಾಜ್ಯಗಳಿಗೆ ಹೆಂಗಿದೆಯೋ ನಮ್ದು 25,000 ಕೋಟಿ ಹಣ ಲೋನ್ ತಗೊಳಕ್ಕೆ ಅವಕಾಶ ಇತ್ತು. ನಾವು ಸರ್ಪ್ಲಸ್ ಬಡ್ಜೆಟನ್ನು ಮಾಡಿದ್ದೀರಿ. ಯಾವ ಬೆಲೆ ಏರಿಕೆಯನ್ನು ಮಾಡಿಲ್ಲ. ನಾವು ಪೆಟ್ರೋಲ್ ಮೇಲೆ ಇದ್ದಂಥ ಸಸ್ಸನ್ನು ಕಡಿಮೆ ಮಾಡಿದ್ದೀರಿ. ನೀವು ಮನೆ ಆಳ್ರು ಅದನ್ನು ಜಾಸ್ತಿ ಮಾಡಿದ್ರಲ್ಲ. ಹೇಳಿ, ಬೊಮ್ಮಾಯಿಯವರಿದ್ದಾಗ ಎಷ್ಟು ನಿಮಗೆ ಬಿಟ್ಟೋದ್ರು ಅಂತ ಹೇಳಿ. ಸರ್ಪ್ಲಸ್ ಬಡ್ಜೆಟ್ ಮಾಡಿದ್ರಾ ಇಲ್ಲ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರೆ ಹೇಳಿ. ನೀವು ಮಾಡಿದ್ದೀರಲ್ಲ 14 ಬಡ್ಜೆಟು, ಯಾವತ್ತನ ಒಂದಿನ ಮಾಡಿದ್ದೀರಾ ಸರ್ಪ್ರೈಸ್ ಬಡ್ಜೆಟು? ಎಲ್ಲ ತೆರಿಗೆ ಹಾಕಿದ್ದೀರಾ. ಬಸವರಾಜ ಬೊಮ್ಮಾಯಿ ತೆರಿಗೆ ಹಾಕದೆ ಬಡ್ಜೆಟ್ ಮಾಡಿದ್ದಾರೆ.
ತೆರಿಗೆ, ಯಾವುದೇ ತೆರಿಗೆ ಹಾಕದೆ ಬಡ್ಜೆಟ್ ಮಾಡಿದ್ದಾರೆ. ಓಕೆ. ಎರಡನೇದು, ಇವತ್ತು ಮೂಢ ಹಗರಣ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರೋವಂಥದ್ದು ಇವತ್ತು ಇಡಿಯ ಪತ್ರಿಕಾ ಹೇಳಿಕೆಯನ್ನು ನೋಡಿದ ಮೇಲೆ 300 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಸೀಸ್ ಮಾಡಿದ್ದಾರೆ. ಯಾರು ಬ್ರೋಕರ್ ಇದ್ದ ಅವನ ಎಲ್ಲ ಆಸ್ತಿಗಳು ಸುಮಾರು 142ಕ್ಕೂ ಹೆಚ್ಚು ಆಸ್ತಿಯನ್ನು ಸೀಸ್ ಮಾಡಿದ್ದಾರೆ. ಸೊ ನಾನು ಕೂಡ ಕಳೆದ 2 ತಿಂಗಳಿಂದ 2 ತಿಂಗಳಾಯ್ತು ಪತ್ರ ಬರೆದು ರಿಮೈಂಡರ್ ಹಾಕಿದ್ದೀನಿ. ಎಷ್ಟು ಸೈಟ್ಗಳು ಇದುವರೆಗೂ ಮೂಢ 50-50 ಸ್ಕೀಮಲ್ಲಿ ಕೊಟ್ಟಿದ್ದೀರಾ ಅಂದರೆ 2 ತಿಂಗಳು 60 ದಿನ ಆದರೂ ರಿಪ್ಲೈ ಇಲ್ಲ. ನಮ್ದು ಅಪ್ಲೈ ನೋ ರಿಪ್ಲೈ. ಈಗಾಗಲೇ ಮೂಢ ಹಗರಣ ಏನಿದೆ ಹೈಕೋರ್ಟ್ ಮೆಟ್ಲೆತ್ತಿ ಹೈಕೋರ್ಟ್ ಅವರು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಇಡಿ ತನಿಖೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಲೋಕಾಯುಕ್ತರು ಒಂದು ರೀತಿ ಅವ್ರಿಗೇನು ಇಂಟ್ರೆಸ್ಟ್ ಇದ್ದಂಗಿಲ್ಲ ಲೋಕಾಯುಕ್ತಕ್ಕೆ ತನಿಖೆಗೆ. ಪೊಲೀಸರು, ಲೋಕಾಯುಕ್ತ ಪೊಲೀಸರು ಅವ್ರಿಗೇನು ಇಂಟ್ರೆಸ್ಟ್ ಇದ್ದಂಗಿಲ್ಲ. ಅವ್ರಿಗೆ ಇಡಿ ಅವ್ರು ಏನಾನ ಕೊಟ್ಟರೆ ಅದನ್ನು ಎತ್ತಿ ಟೇಬಲ್ ಕೆಳಗಡೆ ಹಾಕಿದ್ದಾರೆ. ಇಡಿ ಅವ್ರು ಕೊಟ್ಟಂಥ ದಾಖಲೆಗಳನ್ನು ಕೂಡ. ಅಂದರೆ ಅವರು ಕ್ಲೀನ್ ಚಿಟ್ ಕೊಡೋಕ್ಕೆ ತಯಾರಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಲೋಕಾಯುಕ್ತ ಪೊಲೀಸರು. ಇಷ್ಟೊತ್ತಿಗೆ ತನಿಖೆ ಆಗಿದ್ರೆ ಇವೆಲ್ಲ ಇಡಿ ಅವರು ಸೀಸ್ ಮಾಡ್ತಾ ಇರೋದು. ಇದೇ ಯಾಕೆ ಲೋಕಾಯುಕ್ತ ಮಾಡಿಲ್ಲ? ಯಾಕಂದ್ರೆ ಇಡಿ ದೇಶವ್ಯಾಪಿ ಇರೋವಂಥದ್ದು. ಇವರು ಕರ್ನಾಟಕಕ್ಕೆ ಸೀಮಿತ ಇರುವಂಥವ್ರು. ಅಧಿಕಾರಿಗಳೆಲ್ಲ ಆಲ್ಮೋಸ್ಟ್ ಆಲ್ ಕರ್ನಾಟಕದವರೇ. ಅವ್ರಿಗಿಂತ ಮುಂಚೆ ಹೋಗಿ ಇವರೆಲ್ಲ ಸೀಸ್ ಮಾಡಬೇಕಾಯ್ತು ಲೋಕಾಯುಕ್ತರು. ಯಾಕೆ ಮಾಡಿಲ್ಲ? ಯಾರ ಒತ್ತಡದ ಮೇಲೆ ಮಾಡಿಲ್ಲ? ಯಾರ ಕೈವಾಡ ಇದೆ? ನೀವು ಮಾಡಿದರೆ, ಇದನ್ನೆಲ್ಲ ಮುಂಚೆನೆ ಮಾಡಿದರೆ, ಇಡಿ ಅವ್ರಿಗೆ ಮುಂಚೆನೆ ಮಾಡಿದರೆ ನಿಮ್ಮ ಬಗ್ಗೆ ಭಾಳ ಗೌರವ ಬರ್ತಾ ಇತ್ತು. ಅದಕ್ಕೆ ನಾವು BJP ಇದನ್ನು CBI ತನಿಖೆ ಕೊಡಿ, ಲೋಕಲ್ ಪೊಲೀಸ್ ಅಧಿಕಾರಿಗಳಿಂದ ಇದನ್ನು ತನಿಖೆ ಮಾಡಿದ್ರೆ ಅವ್ರ ಮೇಲೆ ಒತ್ತಡ ಇರ್ತದೆ. ಅವ್ರಿಗೆ ಮುಂದೆ ಟ್ರಾನ್ಸ್ಫರ್ ಆಗಬೇಕು, ಒಳ್ಳೊಳ್ಳೆ ಕಡೆ ಪೋಸ್ಟಿಂಗ್ ಸಿಗಬೇಕು. ಆ ದೃಷ್ಟಿಯಿಂದ ಅವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇದನ್ನು CBI ತನಿಖೆ ಕೊಡಿ ಅಂತ ನಾವು ಈಗಾಗಲೇ ಒತ್ತಾಯನೂ ಕೂಡ ಮಾಡಿದಿರಿ. ಇದು ಮೂಢ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ. ಇದನ್ನು ಬಗೆದಷ್ಟು ಇನ್ನೂ ಹಗರಣಗಳು ಆಚೆ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನು CBI ತನಿಖೆ ಕೊಡಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಈಗ DK ಶಿವಕುಮಾರ್ ಅವರು ಅವರ ಜೀವನದ ಪುಟಗಳನ್ನು ಪೇಜ್ಗಳನ್ನು ಅಧ್ಯಾಯಗಳ ಸಮೇತ ಬಿಡಿಸಿ ವಿಧಾನಸಭೆಯಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಜೀವನ ಚರಿತ್ರೆ ಏನು, ನಾನು ಹೆಂಗೆ ಬಂದಿದ್ದೀನಿ, ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೀನಿ, ಹಿಂದೆ ನನ್ನನ್ನು ಮಂತ್ರಿ ಮಾಡದಿದ್ದಾಗ ಅವತ್ತಿನ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ SN ಕೃಷ್ಣ ಅವರ ಮನೆ ಬಾಗಿಲು ರಾತ್ರಿ 12 ಗಂಟೆಗೆ ಹೋಗಿ ಒದ್ದೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಕೊಟ್ಟಿಲ್ಲ ಅಂದರೆ ಕಿತ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋವಂಥವನು ನಾನು ಅಂತ ಅವರ ಸಂದೇಶ. ಅದೇನು ನನಗಲ್ಲ ಅವ್ರು ಕೊಟ್ಟಿದ್ದು. ಯಾರು ಕೊಡಬೇಕೋ ಪಕ್ಕದಾಗಿದ್ದವ್ರಿಗೆ, ಹಿಂದೆ ಇದ್ದವ್ರಿಗೆ ಕೊಟ್ಟಿದ್ದಾರೆ ಅವರು. ಸೊ ನಾನು ಅದಕ್ಕೆ ಕಾಮೆಂಟ್ ಮಾಡಿದೆ, ಒದ್ದು ಕಿತ್ಕೊಳ್ಳಿ, ಇವಾಗ ಯಾವಾಗ ಕಿತ್ಕೊತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳಬೇಕಾಯ್ತು? ಒಂಚೂರು ರಿಯಾಕ್ಷನ್ ಮಾಡಲಿಲ್ಲ. ಸ್ಮೈಲ್, ಅದ್ಯಾವುದೋ ಇದ್ರ ಸ್ಮೈಲ್ ಬರ್ತದಲ್ಲಪ್ಪ, ಹಾಂ ಕ್ಲೋಸಪ್, ಸ್ಮೈಲ್, ಕೋಲ್ಗೇಟ್ ಸ್ಮೈಲ್, ಬ್ರಷ್ ಇದು ಕೊಡ್ತಾರಲ್ಲ, ಕೋಲ್ಗೇಟ್ ಪೇಸ್ಟ್ ಹಾಕಿ ಸ್ಮೈಲ್ ಕೊಡ್ತಾರಲ್ಲ, ಹೊಳೆಯುವ ಫಳ ಹೊಳೆಯುವ ಹಲ್ಲುಗಳು ಅಂತೇಳಿ ಆ ಫಳ ಹೊಳೆಯುವ ಹಲ್ಲುಗಳನ್ನು ಕೊಟ್ಟಿದ್ದಾರೆ. ಅರ್ಥ ಏನು ಅಂದರೆ ಐ ವಿಲ್ ಡೂ ಅಂತ ಮೆಸೇಜ್. ನನಗಲ್ಲ, ಯಾರು ಕೊಡಬೇಕೋ ಅವ್ರ ಮೆಸೇಜನ್ನು ಕೊಟ್ಟಿದ್ದಾರೆ. ಅದು ಅವ್ರ ಕಾಂಗ್ರೆಸ್ಸಿನ ಇಂಟರ್ನಲ್ ಒಡೆದಾಟಗಳು ಇವತ್ತು ಬೀದಿಗೆ ಬಂದಿದೆ. ಅದು ಪ್ರಶ್ನೆನೇ ಇಲ್ಲ. ಸುರ್ಜೇವಾಲಾ ಬಂದು
ಸುರ್ಜೇವಾಲ ಬಂದು ಸೂಜಿ ದಾರ ಹಾಕಿ ಹೊಲ್ದೋದ್ರು ಕೂಡ ಹೋಗಿ ಇನ್ನು ಅವ್ರ ಫ್ಲೈಟ್ ಹತ್ತಕ್ಕೆ ಮುಂಚೆನೇ ಪಟ ಪಟ ಅಂತ ಆ ಸೂಜಿ ದಾರ ಎಲ್ಲ ಕಿತ್ಕೊಂಡು ಹೊಟ್ಟೋಗಿತ್ತು. ಇವರ ಸಭೆ ಬೆಳಗಾವಿಯಲ್ಲಿ ಮಾಡೋವಾಗ ಆ ಬೆಳಗಾವಿಯಲ್ಲಿ ಸುರ್ಜೇವಾಲ ಎದುರುಗಡೆನೆ ಗಲಾಟೆ ಮಾಡಿ ಬಾಯಿ ಮುಚ್ಚಿಸಿದ್ದಾರೆ ಸುರ್ಜೇವಾಲ. ನಾವಿಲ್ಲಿ ಜಾರಕಿಹೊಳಿಯವರು ಇರೋದ್ರಿಂದ ನಾವಿದ್ದೀರಿ, ಇಲ್ಲ ಅಂದರೆ ನಾವು ಇರ್ತಾನೆ ಇರಲಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಕತೆ ಏನಾಯ್ತು ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಪಾರ್ಟಿ ಕತೆ ವ್ಯಕ್ತಿ ಆಧಾರಿತ ಪಕ್ಷ. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವ್ಯಕ್ತಿ ಆಧಾರಿತ ಪಕ್ಷ. ಬೆಲೆ ಏರಿಕೆಗಳ ಒಂದು ಬಿಸಿಲ ಬೇಗೆಯಲ್ಲಿ ಒಣಗ್ತಾ ಇರುವಂಥ ಕರ್ನಾಟಕದ 5 ಕೋಟಿ ಜನರಿಗೆ, ವಿಶೇಷವಾಗಿ ಬೆಂಗಳೂರು ಜನತೆಗೆ, ಈಗ ಬೆಂಗಳೂರು ಮತ್ತೊಂದು ಬರೆಯನ್ನು ಎಳೆಸ್ಕೊಳಕ್ಕೆ ಬೆಂಗಳೂರು ಜನ ತಯಾರಾಗಿರಬೇಕು. ಮೊನ್ನೆ ಎಲ್ಲ ನಾನು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಹೊಸ ವರ್ಷಕ್ಕೆ ಫ್ಲವರ್ ಕೊಡೋಕೆ ಹೋಗಿದ್ದೆ, ಅಂದರೆ ರೋಸ್ ಕೊಟ್ಟೆ ಬಂದೆ ಎಲ್ಲರಿಗೂ. ನನಗೆ ಹಿಡಿದು ಕೇಸ್ ಹಾಕವರಿಗೆ. ಈಗ ಮೆಟ್ರೋ ದರನೂ ಕೂಡ ಏರಿಸುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನಾನು ಈ ರಾಜ್ಯದ ಜನತೆ ಪರವಾಗಿ ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯನವ್ರಿಗೆ ದಯವಿಟ್ಟು ಅಣ್ಣ ಅಂತ ಹೇಳ್ತೀನಿ ಅವ್ರಿಗೆ, ಅಣ್ಣ ಸಿದ್ದರಾಮಣ್ಣ ಅದೇನೇನು ರೈಸ್ ಮಾಡ್ತೀರ ಎಲ್ಲ ಒಟ್ಟಿಗೆ ಮಾಡಿಬಿಡೋಣ. ಆವಾಗ ಯಾವಾಗ ದಿನ ಇದ್ದರೆ ಒಂದೊಂದು ಇಂಜೆಕ್ಷನ್ ಕೊಟ್ಟರೆ ತಡ್ಕೊಳಕ್ಕಾಗಲ್ಲಣ್ಣ. ಒಂದೇ ಸರಿ ಅದು ಯಾವ್ಯಾವ ಔಷಧಿ ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಒಂದೇ ಒಂದು ಇಂಜೆಕ್ಷನ್ ಕೊಡೋಣ, ಚುಚ್ಚಿಸ್ಕೊಳಕ್ಕೆ ರೆಡಿ ಇದ್ದೀರಿ. ದಿನನಿತ್ಯ ಮೈಗೆಲ್ಲ ಚುಚ್ಚಿ ಎಲ್ಲ ಗಾಯಗಳಾಗೋಗ್ಬಿಟ್ಟವೆ. ಈಗ ಮೆಟ್ರೋ ತಂದು ಮತ್ತೆ ಚುಚ್ಚಕ್ಕೆ ಬಂದಿದೆಯಣ್ಣ. ದಯವಿಟ್ಟು ಬೆಂಗಳೂರು ಜನರ ಶಾಪ, ಈಗಾಗಲೇ ರಸ್ತೆಗಳು ಹಳ್ಳ ಬಿದ್ದು ಸಾಯ್ತಾ ಇದ್ದಾರೆ. ಆಸ್ಪತ್ರೆಗಳಿಗೆಲ್ಲ ಭರ್ತಿ ಮೇಲೆ ಭರ್ತಿ. ಹೆರಿಗೆ ಬಾಣಂತಿಯರು ಗ್ಯಾರಂಟಿ ಮನೆಗೆ ಹೋಗೋ ವಾಪಸ್ ಗ್ಯಾರಂಟಿ ಇಲ್ಲದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇನ್ನೆಷ್ಟು ತೆರಿಗೆಗಳನ್ನು ಹಾಕ್ತೀರಾ? ಒಂದೇ ಸರಿ ಹಾಕ್ಬಿಡಿ. ಅದೆಷ್ಟೆಷ್ಟು ಹಾಕ್ತೀರೋ ಎಲ್ಲ ಒಂದೇ. ಇನ್ನು ಹಾಲೊಂದು ಬೆಲೆದು ಬೇರೆ, ಇನ್ನು ಅದೊಂದಿದೆ ಪೆಂಡಿಂಗ್. ಹಾಲೊಂದಿದೆ, ಇನ್ನು ಏನು ಕರೆಂಟ್ದಿದೆ, ಸ್ಟ್ಯಾಂಪ್ ಡ್ಯೂಟಿದು ಇದೆ, ಪೆಟ್ರೋಲ್ದು ಇದೆ. ಇನ್ನು ಈಗ ಬಡ್ಜೆಟಲ್ಲಿ ಅವೆಲ್ಲ ರೈಸ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ತೀನಿ, ಆವಾಗ ಯಾಕೆ ಈಗ ಡಾಕ್ಟ್ರುಗಳು ಏನು ಮಾಡ್ತಾರೆ, ಇಂಜೆಕ್ಷನ್ ಒಂದು 20-30 ಕೊಡಬೇಕು ಅಂದ್ಬಿಟ್ಟು IV ಹಾಕ್ಬಿಡ್ತಾರೆ ಕೈಗೆ. ಒಂದೇ ಇದರಲ್ಲಿ ಎಲ್ಲ ಕೊಟ್ಬಿಡ್ತಾರೆ. ಹಂಗೆ ನೀವೇ ಒಂದರಲ್ಲೇ ಎಲ್ಲ ಕೊಟ್ಬಿಡೋಣ. ರಾಜ್ಯದ ಜನತೆ ನೆಮ್ಮದಿಯಿಂದ ಬದುಕೋಕ್ಕೆ ಅವ್ರನ್ನ ಯಾಕೆ ಟೆನ್ಷನ್ನಲ್ಲಿ ಇಡ್ತೀರ? ನಾಚಿಕೆ ಆಗಬೇಕು. ಈ ಸರ್ಕಾರ ಬಂದಾಗ ಅವ್ರ ಬಡ್ಜೆಟ್, ಅವ್ರ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದು ನಾವು 5 ಗ್ಯಾರಂಟಿ ಕೊಡ್ತೀರಿ, ಯಾವುದೇ ತೆರಿಗೆಯನ್ನು ಜನರ ಮೇಲೆ ಹಾಕಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯನವರು. ಈಗ ತೆರಿಗೆಗಳ ದೊಡ್ಡ ಸರಮಾಲೆನೇ, ತೆರಿಗೆಗಳ ಪಟಾಕಿಗಳು, ಬಾಂಬುಗಳು ಸರಮಾಲೆ ಹಾಕಿದೆ, ಸರಗಳು. ಇಂಥ ಒಂದು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧ್ವಾನ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.